ಇಂದು ಬೆಳಗಿನ ಜಾವ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕದಾದ್ಯಂತ 12 ಕಡೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲಿ ಬೆಂಗಳೂರಿನ 3 ಕಡೆ ದಾಳಿಯನ್ನು ನಡೆಸಿದ್ದಾರೆ. ನಾವು ಸುಮಂಗಲ ಅವರ ಮನೆ ಹತ್ರ ಇದ್ದೀವಿ. ಕರ್ನಾಟಕ ಪ್ರೌಢಶಿಕ್ಷಣ ಇಲಾಖೆಯಲ್ಲಿ ನಿರ್ದೇಶಕಿಯಾಗಿದ್ದರು. ಅಂದ್ರೆ ಈ ಹಿಂದೆ ನಿರ್ದೇಶಕಿಯಾಗಿದ್ರು, ನಂತರ ಸಸ್ಪೆಂಡ್ ಆಗಿತ್ತು. ಈಗ ಅಂತಹ ಮಹಿಳೆ ಅಂದ್ರೆ ಏನಿದ್ದಾರೆ ಅವರ ಮನೆ ಮೇಲೆ ಒಂದು ದಾಳಿಯನ್ನು ಈಗಾಗಲೇ ನಡೆಸ್ತಾ ಇರುವಂತದ್ದು. ಬೆಳಗಿನ ಜಾವ 6 ಗಂಟೆಯಿಂದಲೂ ಕೂಡ ಈ ಒಂದು ದಾಳಿ ನಡೆದಿದೆ. ಅಂದ್ರೆ ಅವರು ಒಂದು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನ ಕಾರಣದಿಂದಾಗಿ ಒಂದು ಬೆಳಗಿನ ಜಾವದಿಂದಲೇ ಒಂದು ದಾಳಿ ನಡೆದಿರುವಂತದ್ದು. ಅಂದ್ರೆ ಇಲ್ಲಿ ಹಲವು ಚಿನ್ನಾಭರಣ ಆಗಿರಬಹುದು ಮತ್ತು ಕೆಲವೊಂದು ದಾಖಲೆಗಳ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳು ಕೂಡ ಸಿಕ್ಕಿದೆ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳ ಒಂದು ಮೂಲಗಳ ಮಾಹಿತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಏನಿದ್ದಾರೆ ಅವರು ಕೂಡ ಒಂದು ಭೇಟಿಯನ್ನ ನೀಡಿ ಇಲ್ಲಿ ನಡೆಯುತ್ತಿರುವಂತಹ ಅಂದ್ರೆ ತನಿಖೆಯ ಪ್ರೋಸೆಸ್ ಅನ್ನ ಈಗಾಗಲೇ ಅವರು ಕೂಡ ಎನ್ಕ್ವೈರಿಯನ್ನು ಮಾಡಿದ್ದಾರೆ, ಅಂದ್ರೆ ನೋಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅವರೆಲ್ಲರೂ ಮನೆಯಲ್ಲಿದ್ದಂತಹ ಅಷ್ಟು ಜನರ ಮೊಬೈಲ್ಗಳನ್ನು ಸೀಸ್ ಮಾಡಿ ನಂತರ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ಹಿಂದೆ ಸಾಕಷ್ಟು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇಂದು ಬೆಳಗಿನ ಜಾವ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನ ಈ ಒಂದು ಪ್ರೋಸೆಸ್ ಏನಿದೆ ಇನ್ನು ಕೂಡ ಮುಂದುವರೆದಿದೆ. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ಅಶ್ವವೇಗ ನ್ಯೂಸ್.